47 ಕಡಿಮೆ ಯಾಕೆ ಹೇಳ? ಯಾವ ಪುರಾಣ ಇದು? ಯಾವಾಗ್ಲೂ ರಾಮನ್ ಜೊತೆ ಸೀತಾ, ಲಕ್ಷ್ಮಣ್ ಮತ್ತೆ ಕೆಳಗಡೆ ಹನುಮಾನ ಇರ್ಲೇಬೇಕು. ಅದೇ ಧರ್ಮ, ಅದೇ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ. ಹನುಮಾನ್ ಚಾಲಿಸ ಕೂಡ ಓದಿ, ಜೈ ಸಿಯಾರಾಮ್ ಹೇಳ್ತಾರೆ. ಇವರು ಏನ್ ಹೇಳ್ತಾರೆ? ಜೈ ರಾಮ್. ಒಬ್ರೇನೆ ಬೇಕು. ಯಾಕೆ ಸಿಯಾ ಬೇಡ? ಈ ಜನ್ಮ ಹಾಕಿದ್ದು ತಾಯಿ ಬೇಡ ನಿಮ್ಗೆ? ಮನೆ ನಡೆಸೋರು ಹೆಂಡತಿ ಬೇಡ ನಿಮ್ಗೆ? ಅಣ್ಣನ್ಗೆ ನಮ್ಗೆ ಅರ್ಧ ರೋಟಿ ಕಡಿಮೆ ಸಿಗ್ರಿ ಅಂತ ತಂಗಿ ಬೇಕಾಗಿಲ್ಲ ನಮ್ಗೆ? ಅಂತ ಬಿಜೆಪಿ ಪಕ್ಷ ಎಲ್ಲ ಇತಿಹಾಸ ತಿರ್ಚಿ ಮಿರ್ಚಿ ಬೇರೆ ದಾರಿ ತೋರಿಸಿ ಎಲ್ಲ ದಿಶಾ ಭೂಲ್ ಮಾಡಿ ಯುವಕರಿಗೆ ವಾಟ್ಸಪ್ ಯೂನಿವರ್ಸಿಟಿ ತೋರಿಸಿ ಫೇಸ್ಬುಕ್ ಅಲ್ಲಿ ಸುಳ್ಳು ಮಾಹಿತಿ ಕಳಿಸಿ ಎಲ್ಲ ಇತಿಹಾಸ ಹಾಳ ಮಾಡ್ತಾ ಇದ್ದಾರೆ. ಪುರಾಣ ಧರ್ಮ, ಹಿಂದೂ ಧರ್ಮ ಹಾಳ ಮಾಡ್ತಾ ಇದ್ದಾರೆ. ಅಂತ ಬಿಜೆಪಿ ಪಕ್ಷಗೆ ಈ ಬಾರಿ 7 ಮೇಗೆ ತಾವು ಎಲ್ಲರೂ ಪಾಠ ಕಳಿಸ್ಬೇಕು ಅಂತ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಇವ್ರ ಕಡೆಯಿಂದ ನಮ್ ಧರ್ಮ, ಸಂಸ್ಕಾರ, ಸಂಸ್ಕೃತಿ ರಕ್ಷಣೆ ಮಾಡಬೇಕಾಗಿದೆ. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಬೆಳಿಗ್ಗೆನೆ ಚನ್ನ ಬಸವೇಶ್ವರ ದೇವರು ಉಳ್ವಿಯ ಕ್ಷೇತ್ರ ಅಲ್ಲಿ ದರ್ಶನ ಮಾಡಿ ಬಂದೆ. ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ವಂಶಜರು. ಐ ಭವಾನಿ, ತುಳಜಾ ಭವಾನಿ ನಾವು ಪೂಜ್ತೀವಿ. ಮಲ್ಲಾರು ನಮ್ಮ ಮನೆ ದೇವರು. ಬಹಳ ಹಿಂದೂ ಧರ್ಮದ ಹೆಮ್ಮೆ ಇದೆ. ಹುಟ್ಟಿದ್ದೀನಿ, ಆ ಧರ್ಮದಲ್ಲಿ ಹುಟ್ಟಿದ್ದೀನಿ. ಆ ಧರ್ಮ ಬಗ್ಗೆ ನನ್ನ ತಾಯಿ ತಂದೆ ಕಲಿಬೇಕು. ಈ ಬಿಜೆಪಿ ಅವರು ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ನಮ್ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ತೋರಿಸಿದ್ದಾರೆ 18 ಪಾಗಡ್ ಜಾತಿ ಅದರಿಲ್ಲ. ಅದರಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, SC, ST ಎಲ್ಲ ಬ್ರಾಹ್ಮಣರು ಎಲ್ಲ ಜಾತಿ ಸೇರಿ ಅಂತ ಹಿಂದೂ ಧರ್ಮ ಇದೆ. ಹಿಂದೂ ಧರ್ಮ ಅಂತ ಒಂದು ಜಾತಿಯಲ್ಲಿ ಸೀಮಿತ ಇಲ್ಲ. ಎಲ್ಲ 18 ಪಾಗಡ್ ಜಾತಿ ಸೇರಿ ಹಿಂದೂ ಧರ್ಮ ಇದೆ. ಆ ಹಿಂದೂ ಸಂಸ್ಕೃತಿ ಇವಾಗ ಹಾಳ ಮಾಡ್ಲಿಕ್ಕೆ ಇವರು ಸ್ವಂತ ರಾಜಕಾರಣಕ್ಕೋಸ್ಕರ ಇವರು ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮನೆ ಬೆಳೆಸಬೇಕಂದ್ರೆ ಆರೋಗ್ಯವಾಗಿ, ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಮುಂದೆ ರೈತರ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಆಗ್ಬೇಕಾಗಿದ್ರೆ ತಾವು ಸರಿಯಾಗಿ ಡಿಸಿಷನ್ ತಗೊಂಡ್ರೆ ಮಾತ್ರ ಈ ಕಾಂಗ್ರೆಸ್ ಪಕ್ಷ ಮಾತ್ರ ನಮ್ಮ ಬಡವ್ರ ಜನರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಇವರು ಯಾವ ಹಾಸ್ಪಿಟಲ್ ನಲ್ಲಿ ಹುಟ್ಟಿದ್ದಾರೆ? ಆ ಹಾಸ್ಪಿಟಲ್ ಯಾರು ಕಟ್ಟಿದ್ದಾರೆ? ಯಾವ ಶಾಲೆಯಲ್ಲಿ ಕಲಿತಾ ಇದ್ದಾರೆ? ತಳ್ಕೊಂಡೀಗ ಭಾಷಣ ಹೊಡಿತಾರೆ. ಏನ್ ಯಾರು ಕಟ್ಟಿದ್ದು? ಅಂಗನವಾಡಿ, ಸ್ಕೂಲ್, ಹೈಸ್ಕೂಲ್, ಡಿಗ್ರಿ ಕಾಲೇಜ್, ಏಮ್ಸ್ ತರ ಹಾಸ್ಪಿಟಲ್ಸ್, IIT, ITI. ಇವರು ಡ್ಯಾಮ್ ಅಂತ ಕೂಡ ನಮ್ಮ ಚೌಗ್ರಿ ಅನ್ನ ಹೇಳಿದ್ರು. ನಾನು ಗುಜರಾತ್ ಅಲ್ಲಿ ಸರ್ದಾರ್ ಸರೋವರ್ ಡ್ಯಾಮ್ ನೋಡ್ಲಿಕ್ಕೆ ಹೋಗಿದ್ದೆ ಕಮಿಟಿ ಮೀಟಿಂಗ್ ಇಂದ, ಶಾಸಕರು ಆದಾಗ ಸಂದರ್ಭದಲ್ಲಿ. ನಾನು ಬರೀ ಪುಸ್ತಕ ಓದಿದೆ, ಡ್ಯಾಮ್ ಬಗ್ಗೆ ನೋಡ್ಲಿಲ್ಲ. ಇಷ್ಟು ದೊಡ್ಡ ಡ್ಯಾಮ್ ಆ ಕಾಲದಲ್ಲಿ ಏನು ವಿಜನ್ ಅದು? ಎಷ್ಟು ದುಡ್ಡು ಖರ್ಚ ಮಾಡಬೇಕು ಜನರ ಸೇವೆಗೋಸ್ಕರ? ಅಲ್ಲಿ ಇರ್ತಕ್ಕಂಥ ಜನ ಹೇಳಿದ್ರು ಏನಂತ, ಈ ಡ್ಯಾಮ್ ಆಗಿದೆ ತಾಯಿ ಆ ಕಾಲದಲ್ಲಿ, ಅದಕ್ಕೆ ನಮ್ ಗುಜರಾತ್ಗೆ ನೀರು ಸಿಗ್ತಾ ಇದೆ, ಇಲ್ಲ ಅಂದ್ರೆ ಗುಜರಾತ್ಗೆ ನೀರ್ನೇ ಸಿಗ್ತಾ ಇರ್ಲಿಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ. ಕೇಳ್ತಾರೆ ನಮ್ ಕಾಂಗ್ರೆಸ್ಗೆ 70 ವರ್ಷ ಕಾಂಗ್ರೆಸ್ ಏನ್ ಮಾಡಿದ್ದಾರೆ ಅಂತ. ಪುಣ್ಯಾತ್ಮ, ನಿಮ್ ಗುಜರಾತ್ಗೆ ನೀರ್ ಕೊಡೋರು ಈ ಕಾಂಗ್ರೆಸ್ ಪಕ್ಷನೇ, ತಾವು ಮರಿಬಾರ್ದು ಅಂತ ಹೇಳಿಕೆ ಬಯಸ್ತೀನಿ. ಆ ಡ್ಯಾಮ್ ಇಂದ ಗುಜರಾತ್, ಮಹಾರಾಷ್ಟ್ರ ಎಲ್ಲ ಕಡೆ ನೀರ ಡ್ಯಾಮ್ ಇಂದ ಸಿಗ್ತಾ ಇದ್ದು. ನನ್ಗೆ ಕೂಡ ಆಶ್ಚರ್ಯ, ಇಷ್ಟು ದೊಡ್ಡ ಡ್ಯಾಮ್, ಅಪ್ಪ ನನ್ ಕಣ್ಣು ಈ ತರ ದೊಡ್ಡ ಆಗಿದೆ ಆ ಕಾಲದಲ್ಲಿ. ಈಗ ಇವರಿಗೆ ಒಂದ್ ಚಿಕ್ಕದು ಹಳ್ಳಿಯಲ್ಲಿ ಚರಂಡಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾರು ಮಾಡಬೇಕು? ಮತ್ತೆ ಅದಕ್ಕೆ ಕೆಲಸ ಮಾಡಿ, ಕೆಲಸ ಮೇಲೆ, ಅಭಿವೃದ್ಧಿ ಮೇಲೆ ಮತ್ತೆ ಯಾಚನೆ ಮಾಡ್ಲಿಕ್ಕೆ ನಿಮ್ ಮುಂದೆ ಬಂದಿದ್ದೀನಿ.
ಸುಳ್ಳು ಮಾಹಿತಿ, ಸುಳ್ಳು ಭರವಸೆ, ಧರ್ಮ, ಜಾತಿ ಇದರ ಮೇಲೆ ಅಲ್ಲ, ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಗೋಸ್ಕರ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಕೈ ಮುಗಿದು ನಿಮ್ಮ ಮನೆ ಮಗಳು ಆಗಿ ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ ಒಂದು ಅವಕಾಶ, ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ನಿಮ್ಮ ಪವನ್ಯಾರು ಇರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.